ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಸು, ತಗೋ ಕಾಫಿ ಕುಡ್ದು ಸ್ವಲ್ಪ ರಿಲ್ಯಾಕ್ಸ್ ಆಗು. ಮನೇಲಿರೋ ಸರ್ವೆಂಟ್ಸ್ ಎಲ್ಲ ಎಲ್ಲಿ ಹಾಳಾಗ್ ಹೋದ್ರು? ನೀನ್ ಹೀಗಿದ್ರೆ ನಿನ್ನ ಎದುರಿಗೆ ಬರಕ್ ಯಾರಿಗೆ ಧೈರ್ಯ ಇದೆ? ಓ ಸರಿ, ನೀನ್ ಕನ್ಫರ್ಮ್ಡ್ ಆಗಿ ಹೇಳ್ತಾ ಇದ್ಯಾ? ನನ್ ರೂಮ್ ಅಂದ್ರೆ ಕೋಟೆ ಇದ್ದ ಹಾಗೆ. ಅಲ್ಲಿರೋ ಪ್ರತಿಯೊಂದು ವಸ್ತುವಿನ ಪೊಸಿಷನ್ ನನಗ್ ಚೆನ್ನಾಗ್ ಗೊತ್ತಿದೆ. ನಿದ್ದೆಲಿ ಎದ್ದೋಗ್ ಹುಡುಕಿದ್ರು ನನ್ ಥಿಂಗ್ಸ್ ಎಲ್ಲಿಟ್ಟಿರ್ತೀನಿ ಅಂತ ನನ್ ಕೈಗೆ ಸಿಗುತ್ತೆ. ಅಷ್ಟು ಆರ್ಗನೈಸ್ಡ್ ನಾನು. ಅದು ನಿನಗೆ ಗೊತ್ತಿಲ್ವಾ? ಅದ್ ಸರಿ, ನಿನ್ ರೂಮಲ್ಲಿ ಏನೇನ್ ಬದಲಾವಣೆ ಆಗಿದೆ ವಸು? ನನ್ ರೂಮಲ್ಲೇ ಯಾಕೆ, ಆಫೀಸಲ್ಲಿ ಕೂಡ ನನ್ ಯಾವ ಕಬೋರ್ಡ್ಸ್ನು ಕ್ಲೋಸ್ ಮಾಡದೆ ಬರೋದೇ ಇಲ್ಲ. ಅಂಥದ್ರಲ್ಲಿ ನಿನ್ನೆ ನನ್ನ ಕಬೋರ್ಡು ಅರ್ಧ ಓಪನ್ ಇತ್ತು. ಇಟ್ ಮೀನ್ಸ್ ಸಮನ್ ವಾಸ್ ಚೆಕಿಂಗ್. ಅಂಡ್ ಅದು ಲಾಕರ್ ಬೀರು. ಲಾಕರ್ನ ಯಾರೋ ನೋಡಿದ್ದಾರೆ ಅಂತ ನನ್ಗನ್ಸುತ್ತೆ. ನೀನ್ ಈ ಮನೆಗೆ ಯಜಮಾನಿ ಮಾತ್ರ ಅಲ್ಲ, ಈ ಸಾಮ್ರಾಜ್ಯ ಕಟ್ಟೋಳೆ ನೀನು. ನಿನ್ ರೂಮಿಗೆ ಕಾಲಿಡೋ ಧೈರ್ಯ ಬಹುಶಃ ನನ್ನೊಬ್ಬಳು ಬಿಟ್ರೆ ನಿನ್ ಮಕ್ಕಳಿಗೂ ಇಲ್ಲ. ಅವ್ರು ನಿನ್ನ ಹತ್ರ ಮಾತಾಡಕ್ಕೂ ಪರ್ಮಿಷನ್ ಕೇಳ್ಕೊಂಡು ನಿನ್ನ ಹತ್ರ ಬರ್ಬೇಕು. ಅಂತದ್ರಲ್ಲಿ ಇನ್ಯಾರು ಒಳಗಡೆ ಬರ್ತಾರೆ? ಹಾ ವಸುಂಧ್ರಾ, ನಿನ್ನೆ ರಾತ್ರಿ ನೀನ್ ಬೀರೂನ್ ಓಪನ್ ಮಾಡಿ ಎಲ್ಲೋ ಲಾಕ್ ಮಾಡೋದನ್ನ ಮರ್ತಿರ್ಬಹುದಲ್ವಾ? ಅಮ್ಮ, ಮರುವು ಅನ್ನೋದು ವೀಕ್ ಜನರಿಗಿರೋ ಕಾಯಿಲೆ. ಈ ವಸುಂಧರಾಗಲ್ಲ. ಮೈ ಮೆಮೊರಿ ಈಸ್ ಲೈಕ್ ಹಾರ್ಡ್ ಡಿಸ್ಕ್. ಅಪ್ಪಿ ತಪ್ಪಿ ಕೂಡ ಎಡ್ವರ್ಟ್ ಮಾಡಲ್ಲ. ಐ ಆಮ್ ಡೆಫಿನೆಟ್ ಯಾರೋ ಬಂದಿದ್ದಾರೆ. ಗುಡ್ ಮಾರ್ನಿಂಗ್ ಮಾಮ್. ಅಜ್ಜಿ, ನೀವು ಮಾಮ್ ಜೊತೆ ಸೇರಿ ಬಿಸ್ನೆಸ್ ಮೀಟಿಂಗ್ ಮನೇಲೇ ಶುರು ಮಾಡ್ಕೊಂಡಿದ್ದೀರಾ? ವಿರಾಟ್, ಮನೆ ಇರ್ಲಿ ಆಫೀಸ್ ಇರ್ಲಿ, ಕಣ್ಣಕ್ಕೆ ಕಾಣಿಸದೇ ಇರೋ ಎನಿಮೀಸ್ ಅಂದ್ರೆ ನನಗಿಷ್ಟ ಆಗಲ್ಲ. ಏನ್ ಮಾಮ್, ಏನ್ ಹೇಳ್ತಾ ಇದ್ದೀರಾ? ವಿರಾಟ್, ನಿನ್ನೆ ರಾತ್ರಿ ವಸು ರೂಮ್ಗೆ ಯಾರೋ ಹೋಗಿದಾರಂತೆ. ಮಾಮ್, ಏನಾದ್ರೂ ಮಿಸ್ ಆಗಿದ್ಯಾ? ಐ ಮೀನ್ ಕ್ಯಾಶ್, ಡಾಕ್ಯುಮೆಂಟ್ಸ್? ಇಲ್ಲ, ಏನು ಮಿಸ್ ಆಗಿಲ್ಲ. ಆದ್ರೆ ಐ ಆಮ್ ಡೆಫಿನೆಟ್ ದಟ್ ಮೈ ಸೆಕ್ಯೂರಿಟಿ ವಾಸ್ ಬ್ರೀಚ್ಡ್. ಯಾರೋ ಏನೋ ಹುಡುಕೋದಕ್ಕೆ ಟ್ರೈ ಮಾಡಿದ್ದಾರೆ. ಐ ಹೇಟ್ ದಿಸ್. ನನ್ನ ಮನೆಯಲ್ಲೇ ಇಂಥ ಮಿಸ್ಟ್ರಿನ ಐ ಕಾಂಟ್ ಸ್ಟ್ಯಾಂಡ್ ಇಟ್. ಬಾ ಭೈರವಿ. ಏನಾಯ್ತತ್ತೆ? ಯಾಕೆ ಡಿಸ್ಟರ್ಬ್ ಆಗಿದ್ದೀರಾ? ಮಾಮ್ ರೂಮ್ಗೆ ಯಾರೋ ಪರ್ಮಿಷನ್ ಇಲ್ಲದೆ ಹೋಗಿದ್ರಂತೆ. ನೀವೇನಾದ್ರೂ ನೋಡಿದ್ರಾ? ಬಹುಶಃ ರೂಮ್ ಕ್ಲೀನ್ ಮಾಡಕ್ಕೆ ಕೆಲ್ಸದವ್ರು ಹೋಗಿರ್ಬೋದಲ್ವಾ? ನಮ್ಮನೆ ಕೆಲ್ಸದವ್ರು ಯಾರಿಗೂ ನನ್ನ ಥಿಂಗ್ಸ್ನ ಮುಟ್ಟೋದಕ್ಕೆ ಧೈರ್ಯ ಇಲ್ಲ. ಆದ್ರೆ ಇವತ್ತು ಈ ಇನ್ವೆಸ್ಟಿಗೇಷನ್ ಅಲ್ಲಿ ಒಂದು ಲಾಜಿಕಲ್ ಎಂಡ್ ಸಿಗ್ಲೇಬೇಕು. ವಿರಾಟ್, ಸಿಸಿಟಿವಿ ಚೆಕ್ ಮಾಡು. ಹುಡುಕಿ, ಆ ಸಿಸಿಟಿವಿನ ಎಷ್ಟೇ ಜಾಲಾಡಿದ್ರು ನಿಮ್ ರೂಮಿಗೆ ನಾನೇ ಹೋಗಿದ್ದು ಅಂತ ಅದ್ ಹೇಗ್ ಕಂಡಿಡಿತೀರ ನಾನು ನೋಡ್ತೀನಿ. ಕರೆಕ್ಟ್. ಅತ್ತೆ ರೂಮ್ಗೆ ಯಾರು ಹೋಗಿದ್ರು ಅಂತ ಗೊತ್ತಾಗ್ಬೇಕು ಅಂದ್ರೆ ಸಿಸಿಟಿವಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಮೇಡಮ್,
ನಿನ್ನೆ ನೈಟು ನೀರ್ ಕುಡಿಯೋಣ ಅಂತ ಅಡ್ಗೆ ಮನೆಗ್ ಬಂದಿದ್ದೆ. ಅವಾಗ CC ಕ್ಯಾಮ್ರಾ ನೋಡ್ದೆ, ರೆಡ್ ಲೈಟ್ ಬರ್ತಾ ಇರ್ಲಿಲ್ಲ ಮೇಡಮ್. ಇಡಿಯಟ್, ಇಂಥ ವಿಷಯನ ಇಮಿಡಿಯೇಟ್ ಆಗಿ ಹೇಳ್ಬೇಕು ತಾನೆ? ಮೇಡಮ್, ನೀವ್ ಅಷ್ಟೊತ್ತಲ್ಲಿ ನಿದ್ದೆ ಮಾಡಿರ್ತೀರಾ ಅಂತ. ಹೇಳಿಲ್ವಾ ನಾನು? ಯಾರೋ ನನ್ನ ರೂಮ್ಗೆ ಖಂಡಿತ ಹೋಗಿದ್ದಾರೆ. ಈ ವಸುಂಧರ ತಪ್ಪಾಗೋದಕ್ಕೆ ಚಾನ್ಸೇ ಇಲ್ಲ. ಆದ್ರೆ ಹೂ ಡೇರ್ಸ್ ಟು ಸ್ವಿಚ್ ಆಫ್ ದ ಸಿಸ್ಟಮ್? ಗೊತ್ತಿಲ್ಲ ಮೇಡಮ್. ರೆಡ್ ಲೈಟ್ ಆನ್ ಆಗಿಲ್ಲ ಅಂತ ಸೆಕ್ಯೂರಿಟಿ ಅಣ್ಣನ್ ಕರೆ ತೋರಿಸಿ ಆನ್ ಮಾಡಿಸ್ದೆ ಮೇಡಮ್. ಆಗ ಟೈಮ್ ಎಷ್ಟೊತ್ತಾಗಿತ್ತು? ಮೇಡಮ್, ಸುಮಾರು 11:30 ಆಗಿರ್ಬೋದು. ಎಸ್. ಶಿಟ್, ನಾನ್ ರೂಮ್ಗೆ ಹೋಗಿದ್ದು 11:45ಕ್ಕೆ. ಅಷ್ಟ್ರಲ್ಲಿ ಇವಳು CCTV ಆನ್ ಮಾಡಿಸಿದಾಳೆ. ನಾನ್ ಹೋಗಿದ್ದು, ಅಯ್ಯೋ ದೇವ್ರೆ, ಸಿಕ್ಕಾಕೊಂಡ್ಬಿಟ್ರೆ ಏನ್ ಮಾಡ್ಲಿ? ವೆರಿ ಇಂಟ್ರೆಸ್ಟಿಂಗ್. ಸೊ ಯಾರೋ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು CCTV ಸಿಸ್ಟಮ್ನೇ ಆಫ್ ಮಾಡ್ಕೊಂಡು ನನ್ನ ರೂಮಿಗೆ ಬಂದಿದ್ದಾರೆ. ಗೀತಾ ಗೊತ್ತಿಲ್ಲದೆ CCTVನ ಆನ್ ಮಾಡಿದಾಳೆ. ಸೊ ನನ್ನ ರೂಮಿಗೆ ಯಾರು ಬಂದಿದ್ರು ಅಂತ ರೆಕಾರ್ಡ್ ಆಗಿರುತ್ತೆ. ಕಮ್ ಆನ್, ಲೆಟ್ಸ್ ಚೆಕ್ ದ CCTV ಫುಟೇಜ್.